ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ವ್ಲಾಗ್ಸ್ಗೆ ಸ್ವಾಗತ. ಇವಾಗ ಬೇಸಿಗೆ ಆಗಿರೋದ್ರಿಂದ ಎಲ್ಲರೂ ಕೂಡ ತಿಂಡಿಗಳನ್ನು ಮಾಡಿ ಮಳೆಗಾಲಕ್ಕೆ ಅಂತ ಸ್ಟೋರ್ ಮಾಡ್ತಾರೆ. ಹಾಗೆ ನಾವು ಕೂಡ ಅಕ್ಕಿ ಹಪ್ಪಳನ ಮಾಡ್ಕೊಂಡಿದ್ವಿ. ಇದಕ್ಕೆ ನಾವು ಮಾಡೋ ಶೈಲಿಯಲ್ಲಿ ನಾನು ಈ ಹಪ್ಪಳನ ತೋರಿಸ್ತೀನಿ. ಇದಕ್ಕೆ ನಾವು ಅಕ್ಕಿನ ಒಂದು 4ರಿಂದ 5 ದಿನ ಆಗುವಷ್ಟು ಇದನ್ನು ನೆನೆಸಿಟ್ಕೋಬೇಕು. ಹಾಗೆ ಪ್ರತಿದಿನ ಅದನ್ನು ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಅದನ್ನು ತೊಳೆದು ಕ್ಲೀನ್ ಮಾಡಿ ನೀರನ್ನು ಚೇಂಜ್ ಮಾಡಿ ಇಡಬೇಕು. ಈ ರೀತಿ ಮಾಡೋದ್ರಿಂದ 4-5 ದಿನ ನೆನೆಸಿಟ್ರೂ ಕೂಡ ಅಕ್ಕಿ ಹಾಳಾಗಲ್ಲ, ಹಾಗೆಯೇ ಸ್ಮೆಲ್ ಬರಲ್ಲ. ನಂತರ ಇದನ್ನು ತೊಳೆದ್ಬಿಟ್ಟು ಇದರಲ್ಲಿ ನಾನು ಖಾರ ಇಲ್ಲದೆ ಇರೋ ಹಪ್ಪಳ ಹಾಗೆಯೇ ಖಾರ ಇರೋ ಹಪ್ಪಳನ ಮಾಡ್ಕೊಳ್ತಿದ್ದೀನಿ. ಮೊದಲಿಗೆ ಖಾರ ಇಲ್ಲದೆ ಇರೋ ಹಪ್ಪಳಕ್ಕೆ ಒಂದು ಜಾರ್ಗೆ ಅಕ್ಕಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಅದನ್ನು ಆದಷ್ಟು ನುಣ್ಣಗೆ ರುಬ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಆಗಬೇಕು. ಹಿಟ್ಟು ತರಿ ಇದ್ದರೆ ಹಪ್ಪಳ ಚೆನ್ನಾಗಿ ಬರಲ್ಲ. ಹಾಗೆ ಇದಕ್ಕೆ ಜಾಸ್ತಿ ನೀರನ್ನು ಕೂಡ ಹಾಕೋಬಾರ್ದು, ಹಾಕಿದ್ರೆ ಹಪ್ಪಳ ಹಾಳಾಗುತ್ತೆ. ಹಾಗೆ ನಂತರ ಖಾರದ ಹಪ್ಪಳಕ್ಕೆ 1.5 ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಆಗುವಷ್ಟು ಮೆಣಸನ್ನು ಕೂಡ ಹಾಕ್ಕೋಬೇಕು. ನಂತರ ಇದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೋಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಹಾಕೋದ್ರಿಂದ. ಇದನ್ನು ಕೂಡ ಸೇಮ್ ಕಡಿಮೆ ನೀರನ್ನು ಹಾಕಿ ರುಬ್ಕೋಬೇಕು. ಹಾಗೆ ಆದಷ್ಟು ನುಣ್ಣಗೆ ರುಬ್ಕೋಬೇಕು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿದ್ದರೆ ಹಪ್ಪಳ ಕರೆಕ್ಟಾಗಿ ಬರುತ್ತೆ. ಯಾವುದೇ ರೀತಿ ಹಪ್ಪಳ ಒಡೆಯಲ್ಲ, ಹಾಗೆಯೇ ಹರಿಯಲ್ಲ, ಅದು ಚೆನ್ನಾಗಿ ಬರುತ್ತೆ. ಇದರಲ್ಲಿ ಹಿಟ್ಟು ದಪ್ಪ ಕೂಡ ಆಗಬಾರ್ದು, ಹಾಗೆ ಹಿಟ್ಟು ತೆಳ್ಳಗೆ ಕೂಡ ಆಗಬಾರ್ದು. ಇಷ್ಟು ಹದ ಕರೆಕ್ಟಾಗಿರುತ್ತೆ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನಾವು ಮಾಡೋ ಸ್ಟೈಲ್ನಲ್ಲಿ ನಾನು ಈ ಅಕ್ಕಿ ಹಪ್ಪಳನ ತೋರಿಸ್ತಾ ಇದ್ದೀನಿ. ಬೇರೆಯವರು ಬೇರೆ ಬೇರೆ ಥರ ಮಾಡ್ಬೋದು, ಆದರೆ ಇದು ನಾವು ಮಾಡೋ ಸ್ಟೈಲ್. ಹಾಗೆಯೇ ಈ ಹಪ್ಪಳ ಮಾಡೋದಾಗ ನಾವು ಒಲೆಯಲ್ಲಿ ಮಾಡೋದ್ರಿಂದ ಪಾತ್ರೆಗೆ ಕರಿ ಅಂಟುತ್ತೆ. ಕರಿ ಅಂಟಬಾರ್ದು ಅಂದರೆ ಈ ರೀತಿ ಬೂದಿಯನ್ನು ಫುಲ್ ಪಾತ್ರೆ ಹೊರಗಡೆ ಫುಲ್ ಈ ಥರ ಸವರ್ಬಿಟ್ಟು ಅದರೊಳಗಡೆ ನೀರನ್ನು ಹಾಕಿ ಆದಷ್ಟು 3/4 ಭಾಗ ನೀರನ್ನು ಇದಕ್ಕೆ ಹಾಕ್ಕೋಬೇಕು. ಹಾಕಿ ಅದ್ರ ಮೇಲೆ ಒಂದು ಬಟ್ಟೆಯನ್ನು, ಕ್ಲೀನಾಗಿರೋ ಬಟ್ಟೆಯನ್ನು ಕಟ್ಕೋಬೇಕು. ಕಾಟನ್ ಬಟ್ಟೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಈ ರೀತಿ ಟೈಟಾಗಿ ಅದನ್ನು ಕಟ್ಕೋಬೇಕು. ಆದಷ್ಟು ಟೈಟಾಗಿ ಇಟ್ಕೋಬೇಕು. ಇದು ಮಧ್ಯದಲ್ಲಿ ಬಿಚ್ಚಿದ್ರೆ ಇದು ಕಟ್ಟೋದು ಕಷ್ಟ. ಪಾತ್ರೆ ತುಂಬ ಬಿಸಿ ಇರೋದ್ರಿಂದ ಅದು ಕಟ್ಟೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ಆದಷ್ಟು ಟೈಟಾಗಿ ಕಟ್ಕೊಂಡು ಹಪ್ಪಳ ಮಾಡೋದು ಈಸಿ ಆಗುತ್ತೆ. ಹಾಗೆಯೇ ಹಪ್ಪಳನ ಹೀಗೆ ಪ್ಲೇಟಲ್ಲಿ ಕೂಡ ಹೊಯ್ಕೋಬೋದು, ಸಣ್ಣ ಪ್ಲೇಟಲ್ಲಿ. ಹಾಗೆ ಅಥವಾ ದೊಡ್ಡ ಪ್ಲೇಟಲ್ಲಿ ಹೊಯ್ದುಬಿಟ್ಟು ಅದನ್ನು ಚಿಕ್ಕ ಚಿಕ್ಕ ಪೀಸ್ ಎಷ್ಟು ಬೇಕೋ ಅಷ್ಟು ದೊಡ್ಡ ಪೀಸ್ಗಳನ್ನಾಗಿ ಕೂಡ ಕಟ್ ಮಾಡ್ಕೋಬೋದು. ಅದು ಬೇಗ ಆಗುತ್ತೆ. ಈ ರೀತಿ ಪ್ಲೇಟಿಗೆ ಮೊದಲಿಗೆ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು. ಅದರಿಂದ ಹಪ್ಪಳ ಚೆನ್ನಾಗಿ ಎದ್ದು ಬರುತ್ತೆ. ನಾವು ಈ ರೀತಿ 2 ರೀತಿಯಲ್ಲಿ ಖಾರದ ಹಾಗೆಯೇ ಖಾರ ಇಲ್ಲದೆ ಇರೋ ಹಪ್ಪಳನ ಮಾಡ್ಕೊಂಡಿದ್ವಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಹೀಗೆ ಕಾಣಿಸುತ್ತೆ. ಈ ರೀತಿ ಬಂದಾಗ ನಾವು ಹಪ್ಪಳ ಮಾಡೋದಕ್ಕೆ ಕರೆಕ್ಟಾಗಿ ಹದ ಇರುತ್ತೆ ನೀರು. ಹಾಗೆ ಹೀಗೆ ಹಪ್ಪಳ ಪ್ಲೇಟನ್ನು ಇಟ್ಟು ಅದನ್ನು ಒಂದು 2 ನಿಮಿಷ ಆಗುವಷ್ಟು ಮುಚ್ಚಿಡಬೇಕು. ನಂತರ ಅದನ್ನು ತೆಗೆದು ಹಾಗೆ ಅದನ್ನು 1 ನಿಮಿಷ ಆಗುವಷ್ಟು ಉಲ್ಟಾ ಇಟ್ಟರೆ ಹಪ್ಪಳ ಕರೆಕ್ಟಾಗಿ ಬೇಯುತ್ತೆ. ಈ ಹಪ್ಪಳನ ನಾವು ಊಟ ಜೊತೆಗಾದರೂ ತಿನ್ಬೋದು, ಕರ್ಕೊಂಡು ತಿನ್ಬೋದು. ಹಾಗೆ ಅಥವಾ ಟೀ ಇರ್ಬೋದು, ಕಾಫಿ ಇರ್ಬೋದು, ಯಾವುದಕ್ಕೆ ಜೊತೆಗಾದರೂ ಇದನ್ನು ಕರ್ಕೊಂಡು ತಿಂದರೆ
ಯಾವುದಕ್ಕಾದ್ರೂ ಹೊಂದ್ಕೊಳ್ಳುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಪ್ಪಳ ಅಷ್ಟು ನೀಟಾಗಿ ಬೆಂದಿದೆ ನೋಡ್ತಿರ್ಬೋದು. ಈ ರೀತಿ ಒಂದು ಪ್ಲೇಟಲ್ಲಿ ನೀರನ್ನು ಹಾಕಿ ಆ ಹಪ್ಪಳನ ತೆಗೆದು ಈ ಪ್ಲೇಟಲ್ಲಿ ಸ್ವಲ್ಪ ಹೊತ್ತು ಇಟ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಪ್ಲೇಟ್ ತುಂಬ ಬೇಗ ತಣಿಯುತ್ತೆ, ಹಾಗೆ ಹಪ್ಪಳ ಕೂಡ ಚೆನ್ನಾಗಿ ಪ್ಲೇಟ್ ಬಿಟ್ಟು ಬರುತ್ತೆ ಅದು ತಣ್ಣಗಾದರೆ. ಈ ರೀತಿ ಸ್ಪೂನ್ ಅಥವಾ ಯಾವುದಾದ್ರು ಸಹಾಯದಿಂದ ಇದನ್ನು ಹೀಗೆ ಎತ್ಕೋಬೇಕು. ಹಪ್ಪಳ ಈ ರೀತಿ ನೀಟಾಗಿ ಎದ್ದು ಬರುತ್ತೆ ಪ್ಲೇಟ್ ಬಿಟ್ಟು. ನಂತರ ಈ ಪ್ಲೇಟ್ಗೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಒರೆಸ್ಕೊಂಡು ಅದನ್ನು ಮತ್ತೆ ಬೇರೆ ಹಪ್ಪಳನ ಹೊಯ್ದರೆ ಹಪ್ಪಳ ಅಂಟಲ್ಲ ಮತ್ತೆ ಕೂಡ. ಹಾಗೆ ಪ್ರತಿ ಸಲ ಎಣ್ಣೆನ ಸವರ್ಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ನಾನು ಈ ರೀತಿ ಸಣ್ಣ ಪ್ಲೇಟಲ್ಲೇ ಮಾಡ್ಕೊಂಡಿದ್ದೆ ಹಪ್ಪಳನ. ಹಾಗೆ ದೊಡ್ಡ ಪ್ಲೇಟಲ್ಲಿ ಮಾಡಿ ಕೂಡ ಅದನ್ನು ಕಟ್ ಮಾಡ್ಕೋಬೋದು. ಆ ರೀತಿ ಮಾಡೋದ್ರಿಂದ ಹಪ್ಪಳ ಬೇಗ ಮುಗಿಯುತ್ತೆ. ಇದನ್ನು ಒಂದು 3ರಿಂದ 4 ದಿನ ಈ ರೀತಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ನಾವು ಮಳೆಗಾಲದಲ್ಲೂ ಕೂಡ ಇದನ್ನು ಸ್ಟೋರ್ ಮಾಡ್ಬೋದು. ಗಾಳಿ ಆಡದೇ ಇರೋ ಥರ ಇಟ್ಟರೆ ಎಷ್ಟು ದಿನ ಬೇಕಾದರೂ ಇದನ್ನು ಸ್ಟೋರ್ ಮಾಡ್ಬೋದು ಹಪ್ಪಳನ. ಹಾಗೆ ನಮ್ಗೆ ಬೇಕಾದಾಗ ಇದನ್ನು ಕರ್ಕೊಂಡು ತಿನ್ಬೋದು. ಇದು ನಾವು ಮಾಡೋ ಸ್ಟೈಲ್ನಲ್ಲಿ ನಾನು ಈ ಅಕ್ಕಿ ಹಪ್ಪಳ ರೆಸಿಪಿನ ತೋರಿಸಿದ್ದೀನಿ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.